ನಮಸ್ತೆ ವೀಕ್ಷಕರೇ, ನಾನಿವಾಗ ಬದ್ನೆಕಾಯಿ ಭರ್ತಾನ ಮಾಡ್ತಾ ಇದ್ದೀನಿ. 4 ಬದ್ನೆಕಾಯಿ ಹೆಚ್ಚಿಕೊಂಡೀನಿ. 4 ಬದ್ನೆಕಾಯಿ ಹೆಚ್ಚಿಕೊಂಡು ಒಲೆ ಒಳಗೂ ಸುಟ್ಟು ಮಾಡ್ತಾರೋ. ಇದನ್ನು ನಾನು ಇಲ್ಲೆಲ್ಲಿ ಸಿಟಿ ಒಳಗೆ ಒಲೆ ಸಿಗ್ತಾವು, ಅದಕ್ಕೆ ನಾನು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ. ಸರಿಯಾಗಿ ಇದನ್ನು ಎಣ್ಣೆ ಒಳಗೆ ಹಾಕಿ ಹುರ್ಕೊಳಕತ್ತೀನಿ. ಹುರ್ಕೊಂಡು ಇಲ್ಲಿ 2 ಉಳ್ಳಾಗಡ್ಡಿ, 1 ಟೊಮೆಟೊ ಹಣ್ಣು, ಕೊತ್ತಂಬರಿ ಹೆಚ್ಚಿಟ್ಕೊಂಡೀನಿ. ಇಲ್ಲಿ ಒಂದು ಎರಡು ಪೀಸ್ನಷ್ಟು ಸಣ್ಣಗೆ ಇದನ್ನೇನು ಮಾಡಿದ್ರಿಂದ ಮಾವಿನಕಾಯಿನ ಹೆಚ್ಚಿಟ್ಕೊಂಡೇನಿ. ಈಗ ಇದನ್ನು ಹೆಚ್ಚಿಟ್ಕೊಂಡೇನಲ್ಲ, ಬದ್ನೆಕಾಯಿ ಇದನ್ನೇನು ಮಾಡೀನಿ, ಇದನ್ನು ಚೆನ್ನಾಗಿ ಹುರ್ಕೊಂಡೀನಿ. ಇವಾಗ ಇದ್ರಾಗನ ಸ್ವಲ್ಪ ಜಾಸ್ತಿ ಬೇಯಿಸಂಗಿಲ್ಲ, ಸ್ವಲ್ಪ ಪ್ರಮಾಣದಾಗ ಉಳ್ಳಾಗಡ್ಡಿನ ಇದ್ರಾಗನ ಬೇಯಿಸ್ಕೊತೀನಿ. ಟೊಮೆಟೊ ಹಣ್ಣನ್ನು ಇದ್ರಾಗ ಸ್ವಲ್ಪ ಬೇಯಿಸ್ಕೊತೀನಿ. ಹೆಚ್ಚಿಟ್ಟಂತ ಸ್ವಲ್ಪ ಮಾವಿನಕಾಯಿ, ಈ ಸೀಸನ್ ಅಲ್ಲ ಇದೆ, ಮಾವಿನಕಾಯಿ ಹೆಚ್ಚಿಗೆ ಹಾಕೀನಿ. ಇಲ್ಲ ಅಂದರೆ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡ್ತಿದ್ದೆ. ಇದನ್ನೇನು ಮಾಡಿರಿ, ಇವಾಗ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ತೀನಿ. ನಾನು ಸ್ವಲ್ಪ ಖಾರ ಬೇಕು, 1.5 ಟೀ ಸ್ಪೂನ್ ಖಾರ ಪುಡಿಯನ್ನು ಹಾಕ್ತೀನಿ. ಇದಕ್ಕೆ ಮೇನ್ ಇರೋದು ಗುರೆಳ್ಳು ಪುಡಿ. ಒಂದು 4 ಬೆಳ್ಳುಳ್ಳಿ ಬೇಳೆನ ಜಜ್ಜಿ ಹೋಗ್ತೀನಿ. ಇದನ್ನು ಜಾಸ್ತಿ ಬೇಯಿಸಬಾರ್ದು. ಇವಾಗ ಏನು ಮಾಡ್ತೀನಿ, ಗುರೆಳ್ಳು ಪುಡಿಯನ್ನು ಹಾಕಿನಿ. ಮೇಲ್ಗಡೆಯಿಂದ 1 ಚಮಚ ಹಸಿ ಎಣ್ಣೆನ ಹಾಕಿ, ಆ ನಂತರ ಕೊತ್ತಂಬರಿಯನ್ನು ಹಾಕಿ ಇದನ್ನು ಇವಾಗ ಬಂದ್ ಮಾಡಬೇಕು. ಜಾಸ್ತಿ ಬೇಯಿಸಬಾರ್ದು. ಉಳ್ಳಾಗಡ್ಡಿ ಹಾಕಿದ ಮೇಲೆ ಜಾಸ್ತಿ ಬೇಯಿಸಬಾರ್ದು. ನಾನು ಬದ್ನೆಕಾಯಿ ಎಲ್ಲ ಬೆಂದಿದ್ದು, ಹಾಗಾಗಿ ಸರಿಯಾಗಿ ಇದನ್ನ ಏನು ಮಾಡಬೇಕು, ಕಲಿಸ್ಬೇಕು. ಇವಾಗ ಏನಾಯ್ತು, ಬದ್ನೆಕಾಯಿ ಭರ್ತಾ ರೆಡಿ ಆಯಿತು. ಟೇಸ್ಟ್ ಆಗ್ತೈತಿ ಇದು ಬದ್ನೆಕಾಯಿ ಭರ್ತಾ. ಸ್ವಲ್ಪ ಎಣ್ಣೆ ಮುಂದಿಟ್ಕೊಂಡು ಮಾಡ್ಕೋಬೇಕು. ಇದನ್ನು ಗ್ಯಾಸಿನ ಮೇಲೆ ಇಟ್ಟು ಸುಟ್ಟು ಮಾಡೋಕ್ಕೆ ಬರ್ತೈತಿ. ಇದು ಒಂದು ಟೈಪ್ನ್ಯಾಗ ನಾವು ಮಾಡ್ಕೋಬೋದು. ಬಾಯಾಗ ಉಳ್ಳಾಗಡ್ಡಿ ವಾಸನೆ ಬರೋಂಗಿಲ್ಲ. ಅದು ಸ್ವಲ್ಪ ಪ್ರಮಾಣದ ಬೇಯಿಸಿರ್ತೀವಲ್ಲ, ಅದು ವಾಸನೆ ಬರೋಂಗಿಲ್ಲ. ಹಂಗೆ ಬದ್ನೆಕಾಯಿ ಸುಟ್ಟು ಹಸಿ ಉಳ್ಳಾಗಡ್ಡಿ, ಕೊತ್ತಂಬರಿ, ಖಾರ, ಹಸಿಮೆಣ್ಸಿನ್ಕಾಯಿ ಇವನ್ನೆಲ್ಲ ಹಾಕಿ ಕಲಿಸಿದ್ರೆ ಉಳ್ಳಾಗಡ್ಡಿ ಹಸಿ ಇರ್ತೈತಿಲ್ಲ, ಬಾಯಿಗೆ ವಾಸನೆ ಬರ್ತೈತಿ. ಅದಕ್ಕೆ ಉಳ್ಳಾಗಡ್ಡಿನ ಇದನ್ನ ಸ್ವಲ್ಪ ಬೇಯಿಸ್ಕೊಂಡು ಮಾಡೋದ್ರಿಂದ ಇದು ವಾಸನೆನೂ ಬರೋಂಗಿಲ್ಲ, ಇದು ಟೇಸ್ಟು ಆಗ್ತೈತಿ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.